ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ತುಂಬ ಜನ ನನ್ನ ಕೇಳ್ತಾ ಇದ್ರಿ, ಇದಕ್ಕಿದ್ದು ಬೇಳೆ ಸರ್ ನೀವು ಯಾವ ರೀತಿ ಮಾಡ್ತೀರಾ ಒಂದ್ಸಲ ನಮ್ಮ ಜೊತೆ ಶೇರ್ ಮಾಡಿ ಅಂತ. ಸೊ ಅದ್ರ ರೆಸಿಪಿ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇಷ್ಟೇ ಹೇಳ್ದಿರಾ, ಡಿಶ್ ವಾಷರ್ ಬಗ್ಗೆ ಸಹ ತುಂಬಾ ಕ್ವೆರೀಸ್ ಬಂದಿದೆ. ಅಂದರೆ ನೀವು ಯಾವ ಡಿಶ್ ವಾಷರ್ ಯೂಸ್ ಮಾಡ್ತೀರಾ, ಯಾವ ಬ್ರ್ಯಾಂಡ್ದು, ಮತ್ತು ಅದಕ್ಕೆ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಿ, ನಮಗೂ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಅದನ್ನು ಸಹ ಲಾಸ್ಟ್ ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ, ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಎಲ್ಲ. ಮತ್ತು ಇನ್ನು ಕೆಲವೊಂದು ಕ್ವೆರೀಸ್ ಅಂದರೆ, ಮೇಘಾಲಯ ಟ್ರಿಪ್ ಹೋಗಿದ್ವಲ್ಲ, ಏನೂ ತಂದಿಲ್ವಾ ಅಲ್ಲಿಂದ ಅಂತ. ಅಂದರೆ ಏನು ಶಾಪಿಂಗೇ ಮಾಡಲಿಲ್ವಾ ನೀವು, ಏನೂ ತೋರಿಸೇ ಇಲ್ವಲ್ಲ ಕಮಿಂಗ್ ವ್ಲಾಗ್ಸಲ್ಲಿ ಅಂತ. ಆ್ಯಕ್ಚುಲಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ, ಬಟ್ ಅದೆಲ್ಲ ಯಾವುದೋ ಒಂದು ವ್ಲಾಗಲ್ಲಿ ತೋರಿಸ್ಬೇಕು ಅಂತ ಅನಿಸಿರಲಿಲ್ಲ. ಬಟ್ ಈ ಒಂದು ವ್ಲಾಗಲ್ಲಿ ಕ್ವಿಕ್ಕಾಗಿ ಶೇರ್ ಮಾಡ್ಕೊಳ್ತೀನಿ ಏನೇನು ತಂದಿದ್ದೀನಿ ಅಂತ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಟೊಮೆಟೊ ಚಟ್ನಿ, ಸ್ನ್ಯಾಕ್ಸಿಗೆ ಸ್ವಲ್ಪ ಪಪ್ಪಾಯ ಮಾಡಿ ಮಕ್ಕಳಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ದೆ. ಆ್ಯಕ್ಚುಲಿ ಯೂಶ್ವಲಿ ಇಡ್ಲಿಗೆ ಸಾಂಬಾರು ಮಾಡಿಬಿಡ್ತಾಯಿದ್ದೆ, ಇಡ್ಲಿ ಸಾಂಬಾರು. ಬಟ್ ಇವತ್ತು ಇದಕ್ಕಿನ ಬೇಳೆ ಸಾಂಬಾರು ಮಾಡೋವಂಥ ಒಂದು ಪ್ಲ್ಯಾನ್ ಇರೋದ್ರಿಂದ ಇವತ್ತು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೆ. ಇದು ಅಷ್ಟೇ ನನ್ನ ಮಕ್ಳಿಗೆ ತುಂಬಾ ಫೇವ್ರೇಟು. ಇದರದ್ದು ರೆಸಿಪಿ ನಾನು ಆಲ್ರೆಡಿ ತುಂಬ ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಬೆಳಗಿನ ಪೂಜೆ ಎಲ್ಲ ಮುಗಿಸ್ಕೊಟ್ಟು ನಾನು ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇವಾಗ ಇದಕ್ಕಿನ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ, ಅಂದರೆ ನನ್ನ ಒಂದು ಸ್ಟೈಲ್ ಇದಕ್ಕಿನ ಬೇಳೆ ಸಾಂಬಾರು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಥರ 1 kg ಆಗೋಷ್ಟು ಬೇಳೆನ ಇದಕ್ಕೆ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು 2 ಈರುಳ್ಳಿನ ಬಳಸ್ತಾಯಿದ್ದೀನಿ. ಅಂದರೆ ಗ್ರೇವಿ ಸ್ವಲ್ಪ 1 kgಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತಲ್ವ, ಅದಕ್ಕೆ 2 ಆನಿಯನ್ಸ್ ಬೇಕಾಗುತ್ತೆ. ನೀವು 1/2 kg ಸಾಂಬಾರು ಮಾಡೋಂಗಿದ್ರೆ ನೀವು ಒಂದು ಈರುಳ್ಳಿ ಸಾಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಇದೇ ಥರನೇ ಮಾಡ್ಬೋದೇನೋ, ಬಟ್ ನಮ್ಮನೇಲಿ ನಾವು ಯಾವ ರೀತಿ ಮಾಡ್ತೀನಿ ಅಂತ ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು, ನೀವು ಮಾಡೋ ಸ್ಟೈಲ್ಗೆ ನಾನು ಮಾಡೋ ಸ್ಟೈಲ್ಗೆ. ಇವತ್ತು ನಾನು ತೋರಿಸ್ತಾ ಇರೋದು ಈ ಹಳ್ಳಿ ಕಡೆ ನಾಟಿ ಸ್ಟೈಲ್ ಮಸಾಲೆ ರುಬ್ಕೊಂಡು ಮಾಡ್ತಾರಲ್ಲ ಅದನ್ನು. ಸೊ ಇದಕ್ಕೆ ಸ್ವಲ್ಪ ಗಸಗಸೆ, ಸೋಂಪು, ಚಕ್ಕೆ, ಲವಂಗ, 3 ಒಣಮೆಣ್ಸಿನ್ಕಾಯಿ, 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ನೀವು ಖಾರದ ಪುಡಿ ಯೂಸ್ ಮಾಡ್ಬೋದು. ಜೊತೆಗೆ ರುಬ್ಕೊಳ್ಳೋಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಟೊಮೆಟೊ, 2 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು 1 ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್ ಆಲೂಗಡ್ಡೆ, ನಿಮ್ಗೆ ಬೇಡ ಅಂದರೆ ಜಸ್ಟ್ ಬೇಳೆಯಲ್ಲೇ ಮಾಡ್ಕೋಬೋದು. ಬಟ್ ಹಾಕಿದ್ರೆ ನನಗೆ ಫೇವ್ರೇಟ್, ಅದಕ್ಕೆ ನಾನು ಹಾಕ್ಕೊಳ್ತೀನಿ ಎಲ್ಲ ಮಸಾಲೆ ಸಾಂಬಾರಿಗೆ. ಇವಾಗ ನಾನೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ ಅದನ್ನೆಲ್ಲ ಇದರಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಈ ಥರ ಮಸಾಲೆ ನೀವು ಯಾವುದೇ ಒಂದು ಸಾಂಬಾರಿಗೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಾನು ಕೆಲವೊಬ್ಬರು ಬರೀ ಚಕ್ಕೆ ಲವಂಗ ಅಷ್ಟೇ ಯೂಸ್ ಮಾಡ್ತಾರೆ, ಬಟ್ ನಾನು ಈ ಒಂದು ಗಸಗಸೆ ಮತ್ತು ಸೋಂಪು ಸಹ ಆ್ಯಡ್ ಮಾಡ್ತೀನಿ. ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಇವಾಗ ರುಬ್ಕೊಳ್ಬೇಕಾಗಿರೋವಂಥ ಎಲ್ಲ ಮಸಾಲೆಗಳನ್ನೂ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಅದೊಂಥರ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು. ಮತ್ತು ಒಂದು ಮಿಕ್ಸಿ ಜಾರ್ಗೆ ಇವಾಗ ಕೊತ್ತಂಬರಿ ಸೊಪ್ಪು 1 ಹಿಡಿ ಮತ್ತು ಕೊಬ್ಬರಿ ಸಹ 1 ಹಿಡಿ, 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ 1 ಟೊಮೆಟೊ ಆ್ಯಡ್ ಮಾಡ್ಬೋದು. ನಂಗೆ ತುಂಬ ಹುಳಿ ಇಷ್ಟ ಆಗಲ್ಲ, ಸೊ 1 ಟೊಮೆಟೊ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮಸಾಲೆ ಎಲ್ಲ ಏನು ಹುರ್ಕೊಳ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಒಂದು 2.5 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಕೊಂಡು ಕ್ವಾಂಟಿಟಿ ನೀವು ಮಾಡ್ತಾ ಇರೋದ್ರ ಪ್ರಕಾರ ಹಾಕ್ಕೊಳ್ಳಿ. 3 ಸ್ಪೂನ್ಸ್ ಬೇಕಾಗ್ಬೋದು ಈ 1 kg ಬೇಳೆಗೆ. ಸೊ ಬೇಕಾದರೆ ಈ ಟೈಮಲ್ಲಿ ನೀವು ಖಾರದ ಪುಡಿ ಸಹ ಆ್ಯಡ್ ಮಾಡ್ಬೋದು, ಖಾರ ತಿನ್ನೋರಾದರೆ. ನಾನು ಆಲ್ರೆಡಿ 3 ಒಣಮೆಣ್ಸಿನ್ಕಾಯಿ 3 ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಮಕ್ಳಿಗೆ ಆಲ್ರೆಡಿ ಅಷ್ಟು ಖಾರ ಸಾಕನ್ಸುತ್ತೆ. ಇನ್ನೂ ಖಾರ ಹಾಕಿದ್ರೆ ಅವ್ರು ತಿನ್ನಲ್ಲ, ಅದಕ್ಕೆ ನಾನು ಅಷ್ಟೇ ಮಾಡ್ಕೊಳ್ತೀನಿ. ಬಟ್ ನೀವು ಖಾರ ತಿನ್ನೋರಾದರೆ ಇನ್ನೂ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಇವಾಗ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸೊ ಸ್ಟವ್ ಆಫ್ ಮಾಡಿಬಿಟ್ಟೆ ಈ ಧನಿಯಾ ಪುಡಿ ಹಾಕ್ಕೋಬೇಕು, ಯಾಕಂದರೆ ಅದು ಫುಲ್ಲು ಸೀದೋಗ್ಬಿಟ್ರೆ ಟೇಸ್ಟ್ ಹೊರ್ಟೋಗ್ಬಿಡುತ್ತೆ, ಅಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ಸಾಂಬಾರು. ಸೊ ಆಫ್ ಮಾಡಿ ಅದನ್ನು ಹಾಕ್ಕೊಳ್ಳಿ, ಮಸಾಲೆ ಪುಡಿ ಏನು ಹಾಕ್ತಿರೋ ಅದನ್ನು. ಸೊ ನೀವು ಬೇಕಾದ್ರೆ ಗರಂ ಮಸಾಲೆ ಯೂಸ್ ಮಾಡಿದ್ರೆ ಮಾಡ್ಬೋದು, ಬಟ್ ನಾನು ನಾಟಿ ಸ್ಟೈಲ್ ಮಾಡಿರೋದ್ರಿಂದ ನಾನು ಗರಂ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ಇದಕ್ಕಿದ ಬೇಳೆಗೆ. ಇವಾಗ ಅದೇ ಪಾತ್ರೆಗೆ ಒಂಚೂರು ಎಣ್ಣೆ ಮತ್ತು ಕರಿಬೇವು ಹಾಕು, ಈ ಬೇಳೆ ಏನು
ಇದಕ್ಕಿಟ್ಟಿರ್ತೀವಲ್ವ ಇದನ್ನು ಹಾಕಿ 1-2 ಮಿನಿಟ್ಸ್ ಹಿಂಗೆ ಬಾಡಿಸ್ಕೋಬೇಕು. ಸೊ ನೆಕ್ಸ್ಟು ರುಬ್ಕೊಂಡಿರೋವಂಥ ಮಸಾಲಾನ ಈ ಒಂದು ಬೇಳೆಗೆ ಹಾಕಿ ಅದು ಫುಲ್ಲು ಹೊಂದ್ಕೋಬೇಕು ಮಸಾಲೆ ಎಲ್ಲ ಆ ಒಂದು ಬೇಳೆಗೆ, ಅಲ್ಲಿ ತನಕ ಒಂಚೂರು ಹುರ್ಕೋಬೇಕು. ಈ ಟೈಮಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ವ, ಅದಕ್ಕೆ ಒಂಚೂರು ನೀರು ಹಾಕಿ ಅದನ್ನೆಲ್ಲ ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಅಂದರೆ ನೀವು ಅನ್ನಕ್ಕೆ ಮಾಡ್ತಾಯಿದ್ದೀರಾ, ದೋಸೆಗ ಮುದ್ದೆಗ ಈ ಥರ ನೋಡಿಕೊಂಡು ನೀರು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಇದಕ್ಕಿನ ಬೇಳೆ ಸಾರು ರೆಡಿ ಆಗೋಗುತ್ತೆ. ನೀವು ಹಂಗೆ ಬೇಕಾದ್ರೆ ಪಾತ್ರೆಯಲ್ಲೇ ಮಾಡ್ಕೋಬೋದು ಟೈಮ್ ಇದ್ದರೆ, ಬಟ್ ನಾನು ವರ್ಕಿಂಗ್ ಇರೋದ್ರಿಂದ ನನಗೆ ಅಷ್ಟು ಅಲ್ಲೇ ನಿಂತ್ಕೊಂಡು ಕಾಯೋಷ್ಟು ಟೈಮ್ ಇರಲ್ಲ. ಸೊ ಒಂದು ವಿಸಿಲ್ ಹೈ ಫ್ಲೇಮಲ್ಲಿಟ್ಟು ವಿಸಿಲ್ ಕೂಗಿಸ್ಬಿಟ್ರೆ ಈ ಥರ ಇದಕ್ಕಿನ ಬೇಳೆ ಸಾರು ರೆಡಿ ಆಗುತ್ತೆ. ನೆಕ್ಸ್ಟು ಮೇಘಾಲಯದಿಂದ ನಾನು ಏನೇನು ಶಾಪ್ ಮಾಡ್ಕೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೂ ಕ್ಲಾತಿಂಗ್ಸು ಶಾಪ್ ಮಾಡ್ಕೊಂಬಂದಿದ್ದೀನಿ. ಇದು ಕ್ಲಿಪ್ಪಿಂಗ್ಸ್ ಬಂದು ನಾನು ಮೇಘಾಲಯದಿಂದ ರಿಟರ್ನ್ ಬಂದಿದ್ದ ದಿನ ತೆಗ್ದಿರೋಂಥ ಒಂದು ಕ್ಲಿಪ್ಪಿಂಗ್ಸು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮಕ್ಕಳಿಗಂತೂ ಕೆಲವೊಂದು ಟಾಪ್ಸು ಮತ್ತು ಫ್ರಾಕ್ಸು ಮತ್ತು ಈ ವಿಂಟರ್ ವೇರ್ಸು ಮತ್ತು ಸ್ವಲ್ಪ ಗ್ಲೌಸಸ್ಸು ಈ ಥರ ತುಂಬಾ ಶಾಪಿಂಗ್ ಮಾಡ್ಕೊಂಡು ತಂದಿದ್ದೀನಿ. ಎಷ್ಟೊಂದು ಆಲ್ರೆಡಿ ಅವ್ರು ಯೂಸ್ ಸಹ ಮಾಡಿಬಿಟ್ಟಿದ್ದಾರೆ. ಸೊ ಈ ಬ್ಯಾಗೆಲ್ಲ ನೀವು ನೋಡಿರ್ಬೋದು, ನ್ಯೂ ಇಯರ್ಗೆ ನನ್ನ ಮಗಳು ರೆಸಾರ್ಟ್ಗೆಲ್ಲ ಹಾಕ್ಕೊಂಬಂದಿದ್ಲು. ಆ ಡ್ರೆಸ್ಸಸ್ಸು ಇದೆಲ್ಲ ಅಲ್ಲೇ ತೊಗೊಂಡಿದ್ದು. ಮತ್ತು ಮಕ್ಕಳಿಗೆ ಸ್ವಲ್ಪ ಆಟ ಸಾಮಾನು ಇಂಥದ್ದೆಲ್ಲ ತಂದೆ. ಸೊ ಯೂಶ್ವಲಿ ಎಲ್ಲೇ ಟ್ರಿಪ್ ಹೋದ್ರೂ ಫಸ್ಟ್ ನೆನಪು ಬರೋದು ಮಕ್ಳಿಗೆ ಏನಾರ ತೊಗೊಳ್ಳೋಣ ಅಂತ. ಯಾಕಂದರೆ ದೊಡ್ಡೋರು ಎಕ್ಸ್ಪೆಕ್ಟ್ ಮಾಡ್ತಾರೋ ಇಲ್ವೋ, ಬಟ್ ಮಕ್ಕಳಂತೂ ಕಾಯ್ತಾ ಇರ್ತಾರೆ ಏನು ತರ್ತಾರೆ ಅಂತ. ಇದೊಂದು ಸಖತ್ ಕ್ಯೂಟಾಗಿ ಕಾಣಿಸ್ತು ನಮಗೆ. ಅದನ್ನು ಆಲ್ಮೋಸ್ಟ್ ನಾವು ಯಾರ್ಯಾರು ಹೋಗಿದ್ವಲ್ಲ ಫ್ರೆಂಡ್ಸು ಎಲ್ಲರೂ ತೊಗೊಂಡ್ವಿ ಈ ಒಂದು ಬ್ಯಾಗ್ನ. ಜಸ್ಟ್ 150 ರುಪೀಸ್ ಇತ್ತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಕಾಮಾಖ್ಯ ಟೆಂಪಲ್ ಅಸ್ಸಾಮಲ್ಲಿ ಇದನ್ನು ತೊಗೊಂಡಿದ್ದು. ಆಲ್ರೆಡಿ ನೋಡಿ ನನ್ನ ಮಗಳು ಅದರಲ್ಲಿ ಗಾಗಲ್ಸ್ ಎಲ್ಲ ಹಾಕಿಟ್ಟಿದ್ದಾಳೆ ಮೊನ್ನೆ ರೆಸಾರ್ಟ್ಗೆ ಹೋದಾಗ. ಈ ಒಂದು ಬ್ಯಾಗಲ್ಲಿ ಎಲ್ಲ ಕಲರ್ಸು ನಮಗೆ ಅವೈಲಬಲ್ ಇತ್ತು, ಅಂದರೆ ಪಿಂಕು, ಪರ್ಪಲ್, ಆರೆಂಜ್ ಎಲ್ಲ. ಬಟ್ ನಾನು ಈ ವೈಟ್ ತೊಗೊಂಡೆ. ಸಮವ್ ನನಗೆ ಈ ಕಲರ್ ನನ್ನ ಪರ್ಸ್ನಲಿ ಫೇವ್ರೆಟ್ ಕಲರ್ ವೈಟು. ಮತ್ತು ಇದೊಂದು ಏನು ಅದ್ರ ಮೇಲೆ ಇರೋವಂಥ ಬೊಂಬೆಗಳೆಲ್ಲ ಇದೆಯಲ್ಲ, ಅದು ಅದ್ರ ಮೇಲೆ ತುಂಬ ಹೈಲೈಟಾಗಿ ಕಾಣ್ತಾಯಿತ್ತು. ಅದಕ್ಕೆ ಈ ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಜಸ್ಟು ನೀವು ಸ್ಲಿಂಗ್ ಬ್ಯಾಗ್ ಸಹ ಯೂಸ್ ಮಾಡ್ಬೋದು. ಮತ್ತು ಆ ಒಂದು ಚೈನ್ನ ರಿಮೂವ್ ಮಾಡಿಕೊಂಡ್ರೆ ಜಸ್ಟ್ ಒಂದು ಹ್ಯಾಂಡ್ ಬ್ಯಾಗ್ ಥರ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನನ್ನ ಮಗಗೆ ಈ ಒಂದು ಆರ್ಮಿ ರಿಲೇಟೆಡ್ ಏನು ತಂದ್ರೂ ತುಂಬ ಇಷ್ಟಪಡ್ತಾನೆ. ಯಾವಾಗೂ ಗನ್ ಎತ್ಕೊಂಡು ತಿರುಗ್ತಾ ಇರ್ತಾನೆ, ಮಿಲ್ಟ್ರಿ ಆಗ್ತೀನಿ ಅದು ಇದು ಅಂತ. ಸೊ ಈ ಸೋಲ್ಜರ್ಸ್ದು ರಿಲೇಟೆಡ್ ಏನೇ ಪ್ರಾಡಕ್ಟ್ಸ್ ತಂದ್ರೂ ಅವ್ನು ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾನೆ. ಅಂದರೆ ಗನ್ಸ್ ಆಗಲಿ ಮತ್ತು ಈ ಬಾಂಬ್ಸು ಇಂಥದ್ದು ರಿಲೇಟೆಡ್ ಅಲ್ಲ. ಅದಕ್ಕೆ ಈ ಸಲ ಒಂದು ಆರ್ಮಿದು ರಿಲೇಟೆಡ್ ಒಂದು ಈ ಥರ ಪ್ಯಾಕೆಟಲ್ಲಿ ಇಟ್ಟಿದ್ರು. ಹೋಗಿದ ತಕ್ಷಣವೇ ಫಸ್ಟು ನನಗೆ ಅದು ಕಣ್ಣಿಗೆ ಬಿತ್ತಾ, ನನ್ನ ಮಗಾಗಿ ಇದು ಇಷ್ಟ ಆಗೇ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ಸೊ ಆಲ್ಮೋಸ್ಟ್ ಒಂದು ವಾರ 15 ದಿನ ಇದರಲ್ಲಂತೂ ಡೈಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದ. ಅಷ್ಟು ಖುಷಿಯಿಂದ ಆಟಾಡ್ತಾಯಿದ್ದ. ಸೊ ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ವಾ, ನಾವು ಚಿಕ್ಕವರಿದ್ದಾಗ ಅಂದರೆ ಇವಾಗ ಅವ್ರಿಗೆ ನಾವು ಗೋಲ್ಡ್ ಕೊಡಿಸ್ತೀವಿ, ಇದು ಕೊಡಿಸ್ತೀವಿ ಅಂದರೆ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಲ್ಲ. ಅವರು ಇವಾಗ ಎಕ್ಸ್ಪೆಕ್ಟ್ ಮಾಡೋದು ಇಂಥ ಚಿಕ್ಕ ಪುಟ್ಟ ಅದ್ರ ವ್ಯಾಲ್ಯೂ ಕಡಿಮೆ ಇದ್ರೂ ಇದು ತುಂಬ ಅವ್ರಿಗೆ ಖುಷಿ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಆಟಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅವ್ರಿಗೇನು ಇಷ್ಟನೋ ಅದನ್ನೇ ಯೂಶ್ವಲಿ ತಂದು ಕೊಡ್ತೀನಿ ನಾನು. ಇದು ಬಂದು ನನ್ನ ಅಪ್ಪಗೆ ಸ್ವಲ್ಪ ಸ್ವೆಟರ್ಸ್ ಎಲ್ಲ ಪರ್ಚೇಸ್ ಮಾಡಿದೆ. ಅಲ್ಲಂತೂ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮೇಘಾಲಯ ಅಲ್ಲಿ ತುಂಬ ಚಳಿ ಇರುತ್ತಲ್ವ. ಸೊ ಈ ಥರ ವಿಂಟರ್ ವೇರ್ಸ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ಇದು 1400 ಏನೋ ಆಯಿತು, ಬಟ್ ತುಂಬಾ ಕ್ವಾಲಿಟಿ ಸೂಪರ್ ಆಗಿದೆ. ಮತ್ತು ಅಲ್ಲೆಲ್ಲ ಲೈಕ್ ಮೇಘಾಲಯಗೆ ಬೇರೆ ಕಡೆಯಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ ಫಾರಿನ್ ಕಂಟ್ರೀಸಿಂದ. ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಸೊ ನೀವು ಮೇಘಾಲಯಗೆ ಹೋದಾಗ ಅಲ್ಲೊಂದು ಪೊಲೀಸ್ ಬಜಾರ್ ಅಂತ ಇದೆ. ಒಂದು ನಮ್ಮ ಬ್ಯಾಂಗ್ಳೂರಲ್ಲಿ ಹೆಂಗೆ MG ರೋಡು ಆ ಥರ ಇರುತ್ತಲ್ವ, ಆ ಥರ ಅಲ್ಲಿ ಪೊಲೀಸ್ ಬಜಾರ್ ಅನ್ನೋದು ತುಂಬ ಫೇಮಸ್ಸು. ಅಲ್ಲಿ ಈ ಥರ ಸ್ವೆಟರ್ಸು, ಜಾಕೆಟ್ಸ್ ಇಂಥದ್ದೆಲ್ಲ ತುಂಬಾ ಕಡಿಮೆ ರೇಟ್ಗೆ ತುಂಬಾ ಕ್ವಾಲಿಟಿ ಇರೋದು ಚೆನ್ನಾಗಿ ಸಿಗುತ್ತೆ. ಮತ್ತು ಸ್ವಲ್ಪ ಅಪ್ಪಗೆ ಈ ಥರ ಇವಾಗ ವಿಂಟರಲ್ಲಿ ಔಟ್ಸೈಡಲ್ಲಿ ಹೋಗ್ಬೇಕಾರೆ ಹಾಕ್ಕೊಳ್ಳೋಕೆ ಟೋಪಿ ಇಂಥದನ್ನೆಲ್ಲ ತಂದುಕೊಟ್ಟೆ. ಇದು ತಮ್ಮಗೆ ಒಂದು ಜಾಕೆಟ್ ತೊಗೊಂಬಂದೆ. ಇದು ಬಂದು ಅಲ್ಲಿ 3000 ನನಗೆ ಚಾರ್ಜ್ ಮಾಡಿದ್ರು. ಬಟ್ ಇದೇ ಕ್ವಾಲಿಟಿ ನಾವು ಇಲ್ಲಿ ತೊಗೊಂಬಂದರೆ ಆಲ್ಮೋಸ್ಟ್ ಈ ಥರ ತೊಗೊಂಡಿದ್ದಾನೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮತ್ತು ಕೋಲಾರಲ್ಲೆಲ್ಲ 6000, 6500 ಈ ಥರ ಚಾರ್ಜ್ ಮಾಡ್ತಾರೆ ಈ ಕ್ವಾಲಿಟಿದು. ಅಲ್ಲೆಲ್ಲ ಆಫ್ ಪ್ರೈಸ್ಗೆ ನಮಗೆ ಸಿಗುತ್ತೆ. ಸೊ ಅದಕ್ಕೆ ಈ ಥರ ಜಾಕೆಟ್ಸ್ ಇಂಥದನ್ನೆಲ್ಲ ನೀವು ಹೋದಾಗ ಸಹ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಕಡಿಮೆ ರೇಟಿಗೆ. ಮತ್ತು ದೊಡ್ಡ ಸೈಜಸ್ಸು ಮತ್ತು ಸಖತ್ ವಾರ್ಮ್ ಆಗಿರುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದು ವೈಟ್ ಕಲರ್ ಜಾಕೆಟು. ಇದು ನನ್ನ ತಮ್ಮಕ್ಕೆ ತಂದಿದ್ದೀನಿ. ಇದ್ರದ್ದು ಕ್ವಾಲಿಟಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ.
ಸೊ ಜಾಕೆಟ್ಸಲ್ಲೂ ಅಷ್ಟೇ ವೆರೈಟೀಸ್ ಆಫ್ ಆಪ್ಷನ್ಸು, ವೆರೈಟೀಸ್ ಆಫ್ ಕಲರ್ಸ್ ಎಲ್ಲ ಇತ್ತು. ಬಟ್ ನನಗೆ ಲೆದರ್ ತೊಗೊಳ್ಬೇಕಾದ್ರೆ ನನಗೆ ಗೊತ್ತಾಗಲ್ಲ ಅದು ಹೆಂಗೆ ಅದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ. ಸೊ ಆದಷ್ಟು ಅದನ್ನು ಲೆದರ್ನ ಅವಾಯ್ಡ್ ಮಾಡಿದೆ. ಅದೆಲ್ಲ ತುಂಬ ಕಾಸ್ಟ್ಲಿ ಇತ್ತು, 10K 11K ಎಲ್ಲ. ಸೊ ಬೇಡ ಅಂತ ಈ ಒಂದು ಮೆಟೀರಿಯಲ್ ತೊಗೊಂಬಂದೆ. ಅಂದರೆ 3Kನೇ ಅಲ್ವಾ, ಹಂಗೂ ಏನಾದರೂ ಅವರು ಮೋಸ ಮಾಡಿದ್ರೂ ತುಂಬ ಕೊಟ್ಟಿದ್ದೀವಿ ಅಂತ ಫೀಲ್ ಆಗಲ್ಲ. ಮತ್ತು ಇದು ಅಮ್ಮಗೊಂದು ಸ್ಟ್ರಕ್ ಥರ ಸ್ಟೋಲು, ಇದು ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಮೇಲೆ ಮತ್ತು ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ. ಅದಕ್ಕೆ ಇದೊಂದು ತಂದೆ. ಇದೇ ಥರ ನಾನು ಒಂದು ತೊಗೊಂಡಿದ್ದೀನಿ. ನಂದು ಕತ್ತತ್ರ ಈ ಥರ ಫರ್ ಮೆಟೀರಿಯಲ್ ಬರೋವಂಥದ್ದು ತೊಗೊಂಡಿದ್ದೀನಿ. ಇದು ಅಷ್ಟೇ, ಇದೆಲ್ಲ 1000 ರೂಪೀಸ್ ರೇಂಜಲ್ಲಿ ನನಗೆ ಸಿಕ್ತು. ಅಂದರೆ ಅವರು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು, 100 ಏನೋ. ಮಗಳಿಗೂ ಒಂದು ಈ ಥರ ತೊಗೊಂಬಂದೆ. ಸೊ ಇದನ್ನು ಕೇಪ್ ಟಾಪ್ಸ್ ಅಂತ ಕರೀತಾರೆ. ಅಂದರೆ ಉಲನ್ ಮೆಟೀರಿಯಲ್ ಇರೋವಂಥದ್ದು ನಾನು ತೊಗೊಂಬಂದಿದ್ದೀನಿ, ಸ್ವಲ್ಪ ಬೆಚ್ಚಗಿರಲಿ ಅಂತ. ತುಂಬ ಸ್ಟೈಲಿಶ್ ಆಗಿರುತ್ತೆ. ನಾರ್ಮಲ್ ಸ್ವೆಟರ್ಸ್ಗಿಂತ ಈ ಥರದ್ದು ಒಂದು ಕೇಪ್ ಟಾಪ್ಸ್ ಹಾಕ್ಕೊಂಡು ಟಿ ಶರ್ಟ್ಸ್ ಮೇಲೆ ಹೋದರೆ ತುಂಬಾ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ನನಗೊಂದು, ಮಗಳಿಗೊಂದು, ಅಮ್ಮಗೊಂದು ಈ ಥರದ್ದು ತಂದಿದ್ದೀನಿ. ಸೊ ಈ ಒಂದು ಚಿಕ್ಕ ಮಕ್ಕಳದು ಕೇಪ್ ಟಾಪ್ ಬಂದು ಇದು 500 ರೂಪೀಸ್ ಪೇ ಮಾಡಿದ್ವಿ. ಇದು ನನ್ನ ಫ್ರೆಂಡ್ಸ್ ಎಲ್ಲರೂ ತೊಗೊಂಡ್ರು ಅವ್ರ ಮಕ್ಕಳಿಗೆ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ನಂದಕ್ಕೆ 850 ಏನೋ ಕೊಟ್ಟೆ, 150 ಏನೋ ಕಡಿಮೆ ಮಾಡಿದ್ರು. ಬಾರ್ಗೇನ್ ಎಲ್ಲ ಮಾಡಿದ್ಮೇಲೆ ನೋಡಿ, ನನ್ನ ಮಗಳೇ ಹಾಕಿ ತೋರಿಸ್ತಿದ್ದಾಳೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇದು ನನ್ನ ಸೈಜು. ಸೊ ಮೆಟೀರಿಯಲ್ಸು ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ವಾರ್ಮಾಗಿ ಸಹ ಇರುತ್ತೆ. ಟಿ ಶರ್ಟ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು 3 ಥಿಂಗ್ಸು ನನಗೆ, ನಮ್ಮಮ್ಮಗೆ, ನನ್ನ ಮಗಳಿಗೆ, ಹೆಣ್ಮಕ್ಳಿಗೆ ಈ ಥರದ್ದು ತಂದಿದ್ದೀನಿ. ಸೊ ಇನ್ನು ಅದು ಬಿಟ್ಟರೆ ತುಂಬ ಟೀ ಶರ್ಟ್ಸು, ಪ್ಯಾಂಟ್ಸು ಏನೇನೋ ತಂದಿದ್ದೀನಿ. ಇದನ್ನೆಲ್ಲ ಇವಾಗ ನಾನು ಡೀಟೇಲಾಗಿ ತೋರಿಸೋಷ್ಟಕ್ಕೆ ಇಲ್ಲ, ಯಾಕಂದರೆ ಆಲ್ರೆಡಿ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡ್ಗೆ ತಂದಿದ್ದು, ನನ್ನ ತಮ್ಮಗೆ ತಂದಿರೋದು ಅವರೆಲ್ಲ ಆಲ್ರೆಡಿ ವೇರ್ ಮಾಡಿ ನ್ಯೂ ಇಯರ್ಗೆ ಅದಕ್ಕೆ ಇದಕ್ಕೆ ಎಲ್ಲ ವೇರ್ ಮಾಡಿಬಿಟ್ಟಿದ್ದಾರೆ. ಸೊ ಜಸ್ಟು ಅವತ್ತು ಏನು ಗ್ಲಿಮ್ಸ್ ತೊಗೊಂಡಿದ್ದೀನೋ ಅಷ್ಟು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಕಾಮಾಖ್ಯ ಟೆಂಪಲ್ ಹತ್ರ ಈ ಥರ ಮಾರ್ಬಲ್ ಬ್ಯಾಂಗಲ್ಸ್ ಸಿಗುತ್ತೆ ನಿಮಗೆ. ಅಲ್ಲೆಲ್ಲ ಅಸ್ಸಾಮಲ್ಲಿ ಇದು ಫೇಮಸ್ಸು. ಸೊ ಇರಲಿ ನೆನಪಿಗೆ ಅಂತ ನಾನು ಒಂದು ಜೊತೆ ಈ ಬಳೆ ತೊಗೊಂಡೆ. ಮತ್ತು ಸ್ವಲ್ಪ ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಯೂಶ್ವಲಿ ನಾನು ಎಲ್ಲೇ ಟ್ರಿಪ್ ಹೋದ್ರೂ ಈ ಥರ ಒಂದು ನೆನಪಿಗೆ ಅಂತ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡಿರ್ತೀನಿ. ಅದನ್ನು ಇಲ್ಲಿ ಹಾಕಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಶಾಪಿಂಗ್ ಮಾಡಿದ್ದೀನಿ ಅಂತ. ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಬಟ್ ಅದೆಲ್ಲ ಆಲ್ರೆಡಿ ನಾನು ಕೊಡೋರಿಗೆ, ಫ್ರೆಂಡ್ಸ್ಗೆ ಎಲ್ಲ ಕೊಟ್ಬಿಟ್ಟಿರೋದ್ರಿಂದ ಇಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಏನು ಇಡ್ಲಿ ಬ್ಯಾಟರ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಪಡ್ಡು ಥರ ಮಾಡಿ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಇಲ್ಲಿ ಮಾಡಿಕೊಡ್ತಾಯಿದ್ದೀನಿ. ಯೂಶ್ವಲಿ ಯಾವತ್ತು ನಮ್ಮ ಮನೇಲಿ ದೋಸೆ ಇಡ್ಲಿ ಮಾಡ್ತೀನಲ್ವ, ಅವತ್ತು ಸಂಜೆ ಸ್ನ್ಯಾಕ್ಸ್ಗೆ ಪಡ್ಡು ಕಂಪಲ್ಸರಿ ಇರುತ್ತೆ. ಎಸ್ಪೆಷಲಿ ಆ ಒಂದು ಬ್ಯಾಟರ್ ಇರುತ್ತಲ್ಲ, ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಸೊ ಈ ಥರ ಪಡ್ಡು ಮಾಡಿ ಸ್ನ್ಯಾಕ್ಸ್ ಥರ ಕೊಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಬ್ಯಾಟರ್ ಅವತ್ತೇ. ಇವತ್ತು ಹೆಂಗೂ ಚಟ್ನಿ ಇತ್ತು, ಟೊಮೆಟೊ ಚಟ್ನಿ, ಅದನ್ನೇ ಈ ಥರ ಪಡ್ಡು ಮಾಡಿ ಇಷ್ಟು ಪಡ್ಡು ಆಯಿತು. ಮಕ್ಕಳಿಗೆ ಸಂಜೆ ಏನಾದರೂ ಈ ಥರ ಕೊಟ್ಟರೆ ಬಿಸಿ ಬಿಸಿ ಖುಷಿಯಾಗಿ ತಿಂತಾರೆ. ಸೊ ನನಗೂ ಇನ್ನೇನು ಕಾಲ್ ಟೈಮಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳು ಅವ್ರವ್ರ ಹೋಮ್ವರ್ಕು ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಡೇ ನಂದು ಮುಗ್ದೇ ಹೋಗುತ್ತೆ. ಒಂಥರ ಬ್ಯುಸಿಯಾಗೇ ಇರುತ್ತೆ ಡೈಲಿ. ಸೊ ನಂದು ರೋಟೀನ್ ವ್ಲಾಗ್ಸ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ದಿನವೂ ಇದೇ ಥರ ಇರುತ್ತೆ ರೋಟೀನು. ಏನೂ ಅಂಥ ಮೇಜರ್ ಚೇಂಜಸ್ ಇರೋಲ್ಲ. ಸೊ ಇವಾಗ ನೈಟು ಡಿನ್ನರೆಲ್ಲ ಮುಗಿಸ್ಕೊಂಡು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಡಿಶ್ ವಾಷರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಡಿಶ್ ವಾಷರ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಟ್ಬಿಡೋಣ ಅಂತ. ನಾನು ಯೂಸ್ ಮಾಡೋವಂಥ ಡಿಶ್ ವಾಷರ್ ಬಂದು ಬಾಷ್ ಡಿಶ್ ವಾಷರು. ಸೊ ಈ ಥರ ನೋಡಿ, ಡಿಶ್ ವಾಷರಲ್ಲಿ ಅದು ಸ್ಟೆಪ್ಸ್ ಇರುತ್ತೆ, ಈ ಥರ ಅರೇಂಜ್ ಮಾಡ್ಕೋಬೋದು. ಸೊ ಡಿಶ್ ವಾಷರಲ್ಲಿ ಯಾವ ರೀತಿ ಅರೇಂಜ್ ಮಾಡಬೇಕು ಅಂದ್ರೆ ಯೂಟ್ಯೂಬಲ್ಲಿ ತುಂಬಾ ವಿಡಿಯೋಸ್ ಇರುತ್ತೆ. ಒಂದ್ಸಲ ಹೋಗಿ ಚೆಕ್ ಮಾಡಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ ಡಿಶ್ ವಾಷರ್ಗೆ ಅಂದರೆ ಇದು ಫಿನಿಶ್ ಅವರ 3-in-1 ಟ್ಯಾಬ್ಲೆಟ್ ಅಂತ ಸಿಗುತ್ತೆ. ಇದರಲ್ಲಿ ಡಿಟರ್ಜೆಂಟು ಮತ್ತು ಸಾಲ್ಟು, ರಿನ್ಸೈಡ್ 3 ಇರುತ್ತೆ. ಬಟ್ ಇದು ಬ್ಯಾಂಗ್ಳೂರ್ ವಾಟ್ರಿಗೆ ಇದು ಒಂದು ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಸಾಕು. ಬಟ್ ಕೋಲಾರಲ್ಲಿ ತುಂಬ ನಮ್ಮದು ಹಾರ್ಡ್ ವಾಟರ್ ಇರುತ್ತೆ. ಸೊ ಹಾರ್ಡ್ ವಾಟರ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ಅದು ಬಿಸಿ ನೀರಲ್ಲಿ ತೊಳೆಯೋದ್ರಿಂದ ಮೇಲೆ ಒಂಥರ ವೈಟ್ ಪ್ಯಾಚಸ್ ಇರುತ್ತಲ್ವ, ಅದು ಬರಬಾರ್ದು ಅಂದರೆ ಈ ಥರ ರಿನ್ಸೈಡ್ ಎಕ್ಸ್ಟ್ರಾ ನಾನು ಹಾಕ್ಕೊಳ್ತೀನಿ ಪಾತ್ರೆ ತೊಳಿಬೇಕಾದ್ರೆ. ಮತ್ತು ಸಾಲ್ಟು ಅಷ್ಟೇ, ಸಾಲ್ಟ್ ಹಾಕೋ ಪ್ಲೇಸು ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಸಾಲ್ಟ್ ಹಾಕ್ಕೊಂಡು ಡಿಶ್ ವಾಷರಲ್ಲಿ ನೀವು ಯೂಸ್ ಮಾಡಿದ್ರೆ ವೈಟ್ ರೆಸಿಡ್ಯೂಸ್ ಪಾತ್ರೆಗಳ ಮೇಲೆ ಇರೋಲ್ಲ. ಇಲ್ಲಾಂದರೆ ಒಂಥರ ಬೂದು ಇರುತ್ತೆ. ಮತ್ತು ನೀವು ಡಿಶ್ ವಾಷರಲ್ಲಿ ಚೆಕ್ ಮಾಡಬೇಕು ಆನ್ ಮಾಡೋಕ್ಕೆ ಮುಂಚೆ. ಈ ಥರ ಫ್ಯಾನ್ಸ್ ಇರುತ್ತೆ, ಅದರಲ್ಲಿ ನಿಮಗೆ ವಾಟರ್ನ ಅದು ಸ್ಪ್ರೇ ಮಾಡುತ್ತೆ. ಸೊ ಈ 2 ಫ್ಯಾನ್ಸು ನೀಟಾಗಿ ತಿರುಗ್ತಾ ಇರಬೇಕು. ನೀವು ಡಿಶ್ ವಾಷರ್ ಆನ್ ಮಾಡೋಕ್ಕೆ ಮುಂಚೆ ಅದನ್ನು ಚೆಕ್ ಮಾಡಬೇಕು. ಅದೆರಡು ತಿರುಗ್ತಾ ಇಲ್ಲ ಅಂದರೆ ಅದು ಸರಿಯಾಗಿ ಪಾತ್ರೆ ತೊಳೆಯಲ್ಲ. ಮತ್ತು ಈ ಸಾಲ್ಟ್ ಅಂತ ಏನು ಹೇಳಿದ್ನಲ್ಲ, ಈ ಒಂದು ಪ್ಲೇಸಲ್ಲಿ ಆ ಮುಚ್ಚಳ ತೆಗೆದು ಅಲ್ಲಿ ಹಾಕಬೇಕು.
ಸೊ ಇಷ್ಟೇ ಡಿಶ್ ವಾಷರ್ದು ರಿಲೇಟೆಡ್ ಅಂದರೆ. ಬಟ್ ನನ್ನ ಪ್ರಕಾರ ಏನಂದರೆ ಡಿಶ್ ವಾಷರಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಏನಂದರೆ ಅದು ಒಂದು ಆ್ಯಂಗಲಲ್ಲೇ ಜೋಡಿಸ್ಬೇಕಾಗುತ್ತೆ. ವಾಷಿಂಗ್ ಮಿಷಿನ್ ಥರ ಹೆಂಗಂದ್ರೆ ಹಂಗೆ ಬಟ್ಟೆ ಹಾಕಿ ಆನ್ ಮಾಡಿಬಿಡೋಕ್ಕಾಗಲ್ಲ. ಇದಕ್ಕೆ ಸ್ವಲ್ಪ ಟೈಮ್ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಬಟ್ ಬಿಸಿ ನೀರಲ್ಲಿ ತೊಳೆಯೋದ್ರಿಂದ ಹೈಜೀನಿಕ್ ಆಗಿರುತ್ತೆ ಅನ್ನೋದು ಒಂದು ರೀಸನ್ಗೆ ನೀವು ತೊಗೋಬೋದಷ್ಟೇ. ಈ ಥರ ಎರಡೂ ಕಡೆ ಮೇಲೆ ಕೆಳಗಡೆ ಫ್ಯಾನ್ಸ್ನ ತಿರುಗ್ತಾ ಇದೆಯಾ ಅಂತ ಚೆಕ್ ಮಾಡಿ ನೀವು ಡಿಶ್ ವಾಷರ್ನ ಆನ್ ಮಾಡಬೇಕಾಗುತ್ತೆ. ಸೊ ಇದ್ರದ್ದು ಡೀಟೇಲ್ದು ಜಸ್ಟು ಡಿಶ್ ವಾಷರ್ದೇ ಅಂತ ಬೇಕಾದರೆ ಒಂದು ವ್ಲಾಗ್ ಮಾಡ್ತೀನಿ. ಅಂದರೆ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಜೋಡಿಸ್ಬೇಕು ಅಂತೆಲ್ಲ. ಸೊ ನಿಮ್ಗೇನಾದರೂ ಅದು ಒಂದು ಸಿಂಗಲ್ ವಿಡಿಯೋ ಬೇಕು ಜಸ್ಟ್ ಡಿಶ್ ವಾಷರ್ ರಿಲೇಟೆಡ್ ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ, ನಾನು ಒಂದು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಬಂದು ನಾನು ಎಲ್ಲ ಫಿನಿಶ್ ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೆ. ಬಟ್ ಈ ಸಲ ಈ ಫಾರ್ಚೂನ್ದು ಬೈ ಒನ್ ಗೆಟ್ ಒನ್ ಫ್ರೀ ಇರೋದ್ರಿಂದ ಸಾಲ್ಟು ನಾನು ಫಾರ್ಚೂನ್ ಅವ್ರದ್ದು ತರಿಸಿದ್ದೀನಿ. ಬಟ್ ಯೂಶ್ವಲಿ ಡಿಟರ್ಜೆಂಟ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೆ ಮುಂಚೆ ಫಿನಿಶ್ ಅವ್ರದ್ದು. ಬಟ್ ನನಗೆ ಯಾಕೋ ಇದು ಇಷ್ಟ ಆಯಿತು, 3-in-1 ಟ್ಯಾಬ್ಲೆಟು. ಮತ್ತು ಅದನ್ನು ಹಾಕೋದು ಈಸಿ, ಒಂದು ಟ್ಯಾಬ್ಲೆಟ್ ಹಾಕ್ಬಿಟ್ರೆ ಆರಾಮಾಗಿ ಅದು ವಾಶ್ ಆಗಿಬಿಡುತ್ತೆ. ಅದರಿಂದ ಈ ಥರ ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ 11 ಫ್ಲೇವರ್ ಈ ಸಲ ತರಿಸಿದ್ದೀನಿ. ಯಾವಾಗೂ ಬ್ಲೂ ಕಲರ್ ಇರ್ತಾಯಿತ್ತು, ಅದನ್ನು ತರ್ತಾಯಿದ್ದೆ ಸ್ಟ್ಯಾಂಡರ್ಡು. ಈ ಸಲ ಲೆಮನ್ ಫ್ಲೇವರ್ ತೊಗೊಂಡಿದ್ದೀನಿ. ಮತ್ತು ಈ 3 ಪ್ರಾಡಕ್ಟ್ ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್. ಸೊ ಯೂಶ್ವಲಿ ರೆಗ್ಯುಲರಾಗಿ 3 ಪ್ರಾಡಕ್ಟು ಫಿನಿಶ್ ಅವ್ರ ಪ್ರಾಡಕ್ಟೇ ತೊಗೊಳ್ತಾ ಇದ್ದೆ. ಬಟ್ ಈ ಸಲ ಆಫರ್ ಇರೋದ್ರಿಂದ ಈ ಒಂದು ಫಾರ್ಚ್ಯೂನ್ ಅವ್ರದ್ದು ಸಾಲ್ಟ್ ತೊಗೊಂಡಿದ್ದೀನಿ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿ ಇಲ್ಲ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಒಂದು ವ್ಲಾಗ್ಸ್ನ ನಿಮ್ಮ ಒಂದು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.